ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 52ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನಲ್ಲಿ ನಾವು ಮಾರ್ಜಿನಲ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ 3 ಸಿಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫ್ರಮ್ ದಿ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ಮಾರ್ಜಿನ್ ಆಫ್ ಸೇಫ್ಟಿ. ಸೇಲ್ಸ್ rupees 15 lakhs, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ rupees 4,50,000, ಪ್ರಾಫಿಟ್ rupees 3 lakh. ಸೊ ನಮಗೆ ಇಲ್ಲಿ ಯೂನಿಟ್ಸಿಂದು ಏನು ಇನ್ಫಾರ್ಮೇಷನ್ ಇಲ್ಲ ಅಂದರೆ ಇಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಕಂಡುಹಿಡಿಬೇಕಾಗಿರೋದು ಅಮೌಂಟಲ್ಲಿ ಕಂಡುಹಿಡಿಬೇಕು, ದಟ್ ಈಸ್ ಇನ್ ರುಪೀಸ್. ಸೊ ಅದಕ್ಕೆ 2 ಫಾರ್ಮುಲಾ ಇದೆ. ಒಂದು ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಸೇಲ್ಸ್ ಅಟ್ BEP. ಸೊ ಇಲ್ಲಿ BEP ಇದೆಯಾ, BEP ಕಂಡುಹಿಡಲಿಕ್ಕೆ ನಮಗೆ ಫಿಕ್ಸೆಡ್ ಕಾಸ್ಟ್ ಬೇಕು ಡಿವೈಡೆಡ್ ಬೈ PV ರೇಷ್ಯೋ ಬೇಕು. ಸೊ ಅದ್ರ ಬದಲು ಇನ್ನೂ ಒಂದು ಫಾರ್ಮುಲಾ ಇದೆ, ಪ್ರಾಫಿಟ್ ಡಿವೈಡೆಡ್ ಮಾರ್ಜಿನ್ ಆಫ್ ಸೇಫ್ಟಿ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷ್ಯೋ. ಡೈರೆಕ್ಟಾಗಿ ನಾವು ಕಂಡುಹಿಡಿಬೋದು. ಸೊ ಅದಕ್ಕೂ ಸಹ ನಮಗೆ PV ರೇಷ್ಯೋ ಕಂಡುಹಿಡಿಬೇಕಾಗತ್ತೆ. ಸೊ PV ರೇಷ್ಯೋ ಅಂದ ತಕ್ಷಣವೇ ಒಂದು 5-6 ಫಾರ್ಮುಲಾ ನೆನಪಿಗೆ ಬರುತ್ತೆ. ಸೊ ಒಂದು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಇನ್ನೊಂದು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಎರಡೆರಡು ಇಯರ್ದು ಕೊಟ್ಟಾಗ ಚೇಂಜ್ ಇನ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್, ಚೇಂಜ್ ಇನ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಸೊ ಇನ್ನೂ ಒಂದು ಫಾರ್ಮುಲಾ ಏನಂದರೆ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಸೊ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಅನ್ನೋದ್ರಿಂದ ಸೊ ಇಲ್ಲಿ ನಿಮಗೆ ಫಿಕ್ಸ್ಡ್ ಕಾಸ್ಟ್ ಗೊತ್ತಿದೆ, ಅಂದರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಗೊತ್ತಿದೆ, ಮತ್ತು ಪ್ರಾಫಿಟ್ ಗೊತ್ತಿದೆ, ದಟ್ ಈಸ್ ನಥಿಂಗ್ ಬಟ್ ಕಾಂಟ್ರಿಬ್ಯೂಷನ್. ಸೊ ಡಿವೈಡೆಡ್ ಬೈ ಸೇಲ್ಸ್ ಮಾಡಿದ್ರು ನಮಗೆ PV ರೇಷ್ಯೋ ಸಿಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ 4,50,000 ಪ್ಲಸ್ 3 lakh ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸು 15 lakh ಮಾಡಿದ್ರು ನಮಗೆ PV ರೇಷ್ಯೋ ಸಿಗುತ್ತೆ. ಓಕೆ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಆದ್ದರಿಂದ ಸೊ ಇಲ್ಲಿ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. 4,50,000 ಪ್ಲಸ್ 3 lakh ಡಿವೈಡೆಡ್ ಬೈ 15 lakh ಅಂದಾಗ 7,50,000 ಡಿವೈಡೆಡ್ ಬೈ 15 lakh ಇಂಟು 100 ಮಾಡಿದ್ರೆ ಪರ್ಸೆಂಟೇಜಲ್ಲಿ PV ರೇಷ್ಯೋ ಇನ್ ಪರ್ಸೆಂಟೇಜ್ ಇಟ್ ಈಸ್ 50%. ಸೊ ಈಗ ಡೈರೆಕ್ಟಾಗಿ ಮಾರ್ಜಿನ್ ಆಫ್ ಸೇಫ್ಟಿನ ಸೊ ಮಾಡ್ಕೋಬೋದು. ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷ್ಯೋ, ಪ್ರಾಫಿಟ್ ಇಟ್ ಈಸ್ ಗಿವನ್ 3 lakh. ಸೊ ಡಿವೈಡೆಡ್ ಬೈ PV ರೇಷ್ಯೋ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಬೌವ್ 50%. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಇಟ್ ಈಸ್ 6 lakh. ಹಾಗೆ BEP ಕಂಡುಹಿಡಿಬೇಕಂದ್ರೆ ಹಾಗೆ ಕಂಡುಹಿಡಿಬೋದು. ಸೊ BEP ಇಸ್ ನಥಿಂಗ್ ಬಟ್ ದ ಆ್ಯಕ್ಚುಯಲ್ ಸೇಲ್ಸ್ ಎಕ್ಸಸ್ ಆಫ್ ಆ್ಯಕ್ಚುಯಲ್ ಸೇಲ್ಸ್ ಓವರ್ ದ BEP ಅಂತ ಹೇಳ್ತೀವಿ. ಸೊ ಮಾರ್ಜಿನ್ ಆಫ್ ಸೇಫ್ಟಿ, ಸೊ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ನಥಿಂಗ್ ಬಟ್ ದ ಎಕ್ಸಸ್ ಆಫ್ ಆ್ಯಕ್ಚುಯಲ್ ಸೇಲ್ಸ್ ಓವರ್ ದ BEP. ಸೊ ಇಲ್ಲಿ ಆ್ಯಕ್ಚುಯಲ್ ಸೇಲ್ಸು 15 lakhs ಇದೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ 6 lakhs ಇದೆ ಅಂದರೆ ಡಿಫರೆನ್ಸ್ 9 lakh ಇದೆಯಲ್ಲ, ಅದು ನಮಗೆ ಬ್ರೇಕ್ ಈವನ್ ಪಾಯಿಂಟೂ ಆಗಿರುತ್ತೆ. ಸೊ ಅವರು ಕೇಳಿದರೆ ಅಕಸ್ಮಾತು ಬ್ರೇಕ್ ಈವನ್ ಪಾಯಿಂಟು ಕಂಡುಹಿಡೀರಿ ಅಂದಾಗ ಸೊ ಡಿಫ್ರೆನ್ಸ್ ಕಂಡುಹಿಡಿದು ನಾವು 9 lakh ರೂಪೀಸ್ನ ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಮು. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಬ್ರೇಕ್ ಈವನ್ ಪಾಯಿಂಟ್ ಆ್ಯಂಡ್ ಸೇಲ್ಸ್ ಟು ಅರ್ನ್ ಅ ಪ್ರಾಫಿಟ್ ಆಫ್ rupees 2,40,000. ಸೊ ಸೇಲ್ಸ್ rupees 8 lakh, ಫಿಕ್ಸ್ಡ್ ಕಾಸ್ಟ್ rupees 3,60,000, ವೇರಿಯಬಲ್ ಕಾಸ್ಟ್ rupees 5,60,000. ಸೊ ನಮ್ಗೆ ಇಲ್ಲಿ ಕೇಳಿರೋದು ಬ್ರೇಕ್ ಈವನ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಇಲ್ಲೆಲ್ಲೂ ಯೂನಿಟ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಸೊ ಆ್ಯಕ್ಚುಯಲ್ ವ್ಯಾಲ್ಯೂನಲ್ಲಿ ರುಪಿ ವ್ಯಾಲ್ಯೂನಲ್ಲಿ ಕಂಡುಹಿಡಿಬೇಕು ಬ್ರೇಕ್ ಈವನ್ ಪಾಯಿಂಟ್ನ. ಹಾಗೆ ಆ್ಯಂಡ್ ಸೇಲ್ಸ್ ಟು ಅರ್ನ್ ಅ ಪ್ರಾಫಿಟ್ ಆಫ್ rupees 2,40,000. ಸೊ ಬ್ರೇಕ್ ಈವನ್ ಪಾಯಿಂಟ್ಗೆ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನಿದೆ ಅಂದರೆ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷ್ಯೋ ಅಂತ ಗೊತ್ತು ನಮಗೆ. ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷ್ಯೋ ಅಂದಾಗ ಫಿಕ್ಸೆಡ್ ಕಾಸ್ಟ್ 3,60,000 ಗೊತ್ತಿದೆ. ಸೊ PV ರೇಷ್ಯೋ ಕಂಡುಹಿಡಿಬೇಕಂದ್ರೆ ಅದಕ್ಕೂ ಇನ್ಫಾರ್ಮೇಷನ್ ಇದೆ. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡ್ಬೋದು, ಅಥವಾ ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಮಾಡಿದ್ರೂ ನಮಗೆ PV ರೇಷ್ಯೋ ಸಿಗುತ್ತೆ. ಓಕೆ, ಸೊ ಇಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷ್ಯೋ. ಸೊ PV ರೇಷ್ಯೋ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಓಕೆ, ಕಾಂಟ್ರಿಬ್ಯೂಷನ್ ಹೇಗೆ ಕಂಡುಹಿಡಿಯೋದು? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಕೊಟ್ಟಿದ್ದಾರೆ 8 lakh ರೂಪೀಸ್, ಸಿ ಹಿಯರ್ 8 lakh, ವೇರಿಯಬಲ್ ಕಾಸ್ಟು 5,60,000. ಸೊ ಮೈನಸ್ ಮಾಡಿದಾಗ ನಮಗೆ 2,40,000 ಕಾಂಟ್ರಿಬ್ಯೂಷನ್ ಆಯಿತು. ಸೊ 2 lakh ಕಾಂಟ್ರಿಬ್ಯೂಷನ್ ಇದೆ ಡಿವೈಡೆಡ್ ಬೈ ಸೇಲ್ಸ್ ಅಂದಾಗ ಸೊ 2,40,000 ಡಿವೈಡೆಡ್ ಬೈ 8 lakh ಇಂಟು 100 ಮಾಡಿದಾಗ ನಮಗೆ 30% PV ರೇಷ್ಯೋ ಆಯಿತು. ಸೊ PV ರೇಷ್ಯೋ ಇನ್ಫಾರ್ಮೇಷನ್ ಸಿಕ್ತು. ಫಿಕ್ಸ್ಡ್ ಕಾಸ್ಟ್ ಇಟ್ ಇಸ್ ಗಿವನ್ ಎಷ್ಟು ಅಂದರೆ 3,60,000. ಸೊ ಹಾಕ್ಕೊಂಡು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಬ್ರೇಕ್ ಈವನ್ ಪಾಯಿಂಟ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷ್ಯೋ. ಫಿಕ್ಸ್ಡ್ ಕಾಸ್ಟ್ 3,60,000 ಡಿವೈಡೆಡ್ ಬೈ 30% ಅಂದಾಗ ಬ್ರೇಕ್ ಈವನ್ ಪಾಯಿಂಟು 12 lakh ರೂಪೀಸ್ ಆಯಿತು. ಓಕೆ, ಸೇಲ್ಸ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 2,40,000. ಸೊ ಅಂದರೆ ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಅಂದರೆ ಡಿಸೈರ್ಡ್ ಸೇಲ್ಸ್ ಅಂದರೆ ಡಿಸೈರ್ಡ್ ಪ್ರಾಫಿಟ್ 2,40,000 ಬರಬೇಕಂದ್ರೆ ನಮಗೆ
ಸೇಲ್ಸ್ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಸೊ ಏನು ಫಾರ್ಮುಲಾ ಅಂದರೆ ಇಲ್ಲಿ, ಸೊ ಏನು ಬ್ರೇಕ್ ಈವನ್ ಪಾಯಿಂಟ್ಗೆ ಏನು ಫಾರ್ಮುಲಾ ಇರುತ್ತಲ್ಲ ಅದಕ್ಕೇ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಹಾಕಿದರೆ ಆಯಿತು. ಅಷ್ಟು ಹಾಕಿದ್ರೆ ನಮಗೆ ಡಿಸೈರ್ಡ್ ಸೇಲ್ಸ್ ಎಷ್ಟು ಅಂತ ಸಿಗುತ್ತೆ. ಸೊ 3,60,000 ಪ್ಲಸ್ 2,40,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೇಮ್ ಬಿ ಇ ಪಿದೇ ಫಾರ್ಮುಲಾ, ಇದಕ್ಕೆ ಒಂದು ಪ್ರಾಫಿಟ್ನ ಒಂದು ಆ್ಯಡ್ ಮಾಡ್ಕೊಳ್ಬೇಕು ಫಿಕ್ಸೆಡ್ ಕಾಸ್ಟಿಗೆ. ಓಕೆ, 3,60,000 ಪ್ಲಸ್ 2,40,000 ಇಸ್ ದ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ 30% ಮಾಡಿದಾಗ ನಮಗೆ ಡಿಸೈರ್ಡ್ ಸೇಲ್ಸ್ 20 lakh rupees ಆಗುತ್ತೆ. ಸೊ 2 ಕ್ವೆಶನ್ಗೆ ಆನ್ಸರ್ ಆಯಿತು. ಸೊ ನೆಕ್ಸ್ಟ್, ಗಿವನ್ ಬ್ರೇಕ್ ಈವನ್ ಪಾಯಿಂಟ್ rupees 30,000, ಪ್ರಾಫಿಟ್ rupees 1,500, ಫಿಕ್ಸ್ಡ್ ಕಾಸ್ಟ್ rupees 6,000. ವಾಟ್ ಈಸ್ ದ ಅಮೌಂಟ್ ಆಫ್ ವೇರಿಯಬಲ್ ಕಾಸ್ಟ್? ಇಲ್ಲಿ ವೇರಿಯಬಲ್ ಕಾಸ್ಟ್ ಕೇಳಿದ್ದಾರೆ. ಸೊ ವೇರಿಯಬಲ್ ಕಾಸ್ಟ್ ಅಂದಾಗ ಇಲ್ಲಿ ನಮಗೆ ಒಂದು ಬಿ ಇ ಪಿನಲ್ಲಿ ಎಷ್ಟು, ಇನ್ನೊಂದು ಸೇಲ್ಸ್ 30,000, ಪ್ರಾಫಿಟ್ 1,500 ಇದ್ದಾಗ ಎಷ್ಟು ವೇರಿಯಬಲ್ ಕಾಸ್ಟ್ ಇರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೂ ಅಷ್ಟೇ ನಮಗೆ ಬ್ರೇಕ್ ಈವನ್ ಪಾಯಿಂಟ್ ಫಸ್ಟು ನಮಗೆ ಇನ್ಫಾರ್ಮೇಷನ್ ಗೊತ್ತಿದೆ 30,000 ಅಂತ, ಪ್ರಾಫಿಟ್ ಗೊತ್ತಿದೆ, ಫಿಕ್ಸ್ಡ್ ಕಾಸ್ಟ್ ಗೊತ್ತಿದೆ. ಸೊ ಇದರಿಂದ ನಾವು ಪಿ ವಿ ರೇಷಿಯೋನ ನಾವು ಕಂಡುಹಿಡ್ಕೊಳ್ಬೋದು. ಬ್ರೇಕ್ ಈವನ್ ಪಾಯಿಂಟ್ ಈಕ್ವಲ್ ಟು ಪಿ ವಿ ರೇಷಿಯೋಗೆ ಇದು ರುಪಿ ವ್ಯಾಲ್ಯೂನಲ್ಲಾದರೆ ಬ್ರೇಕ್ ಈವನ್ ಪಾಯಿಂಟ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಬ್ರೇಕ್ ಈವನ್ ಪಾಯಿಂಟ್ ಈಸ್ 30,000 ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ 6,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಪಿ ವಿ ರೇಷಿಯೋ ಈಕ್ವಲ್ ಟು ಇಲ್ಲಿ 6,000 ಡಿವೈಡೆಡ್ ಬೈ 30,000 ಮಾಡಿದ್ರೆ 0.2 ಬರುತ್ತೆ. ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದಾಗ 20% ಇಂಟು 100 ಮಾಡಿದ್ರೆ ಪರ್ಸೆಂಟೇಜಲ್ಲಿ ಪಿ ವಿ ರೇಷಿಯೋ ಇಸ್ 20%. ಸೊ ಪರ್ಸೆಂಟೇಜು 20% ನಮಗೆ ಪಿ ವಿ ರೇಷಿಯೋ ಇದೆ ಅಂದರೆ ಉಳಿದಿದ್ದು 80% ವೇರಿಯಬಲ್ ಕಾಸ್ಟ್ ಇರುತ್ತೆ. ಓಕೆ, ಸೊ ವೇರಿಯಬಲ್ ಕಾಸ್ಟ್ ಈಸ್ 80%, ಪಿ ವಿ ರೇಷಿಯೋ ಈಸ್ 20%. ಓಕೆ, ಸೊ ಇಲ್ಲಿ ನಮಗೆ ಪಿ ವಿ ರೇಷಿಯೋ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನೋಡಿ. ನಮಗೆ ಕಾಂಟ್ರಿಬ್ಯೂಷನ್, ಪಿ ವಿ ರೇಷಿಯೋ ಇಸ್ ನಥಿಂಗ್ ಬಟ್ ಕಾಂಟ್ರಿಬ್ಯೂಷನ್. ಸೊ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂದರೆ 6,000 ನಮಗೆ ಫಿಕ್ಸ್ಡ್ ಕಾಸ್ಟು ಇಲ್ಲಿದೆ, ಹಾಗೆ ಪ್ರಾಫಿಟ್ಟು 1,500 ಎರಡೂ ಸೇರಿಸಿದ್ರೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 20 ಅಲ್ವಾ, 20% ಅಂತ ಕಂಡುಹಿಡಿದಿದ್ವಿ. ಸೊ ಕಾಂಟ್ರಿಬ್ಯೂಷನ್ ಪಿ ವಿ ರೇಷಿಯೋ ಈಕ್ವಲ್ ಟು 20%, ದಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್, ದಟ್ ಈಸ್ ಈಕ್ವಲ್ ಟು 6,000 ಪ್ಲಸ್ 1,500. ಸೊ ಎಷ್ಟು 7,500 ಕಾಂಟ್ರಿಬ್ಯೂಷನ್. ಸೊ ದಟ್ ಈಸ್ ಈಕ್ವಲ್ ಟು 20. ಹಂಗಂದರೆ 20 ಅಂತಂದರೆ 7,500. 80 ಅಂದರೆ ಎಷ್ಟು ಅಂತ ನೋಡಬೇಕಂದ್ರೆ ಸೇಲ್ಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಪ್ಲಸ್ ಕಾಂಟ್ರಿಬ್ಯೂಷನ್ ಅಂತ. ಸೊ ಸೇಲ್ಸ್ 100 ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ವೇರಿಯಬಲ್ ಕಾಸ್ಟ್ ಕಂಡುಹಿಡಿಬೇಕು, ಪ್ಲಸ್ 20 ಈಸ್ ದ ಕಾಂಟ್ರಿಬ್ಯೂಷನ್. ಸೊ 100 ಮೈನಸ್ 20 ಈಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್, ದಟ್ ಈಸ್ 80. ವೇರಿಯಬಲ್ ಕಾಸ್ಟ್ ಅಂದರೆ 80. ಸೊ ವೇರಿಯಬಲ್ ಕಾಸ್ಟ್ ಎಷ್ಟು ಅಂದರೆ 7,500ಗೆ 20 ಅಂತ ಆದರೆ 80ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ವೇರಿಯಬಲ್ ಕಾಸ್ಟು ನಿಮಗೆ 30,000 rupees ವೇರಿಯಬಲ್ ಕಾಸ್ಟ್ ಆಗುತ್ತೆ. ಅದೇ ನಾವು ವೇರಿಯಬಲ್ ಕಾಸ್ಟ್ ಅಟ್ ಬ್ರೇಕ್ ಈವನ್ ಅಂತ ಅಂದಾಗ ಈ ಈಕ್ವೇಷನ್ ಈಸಿಯಾಗಿ ಹಾಕ್ಕೊಂಡು ಮಾಡ್ಬೋದು. ಸೇಲ್ಸ್ ಅಟ್ ಬಿ ಇ ಪಿ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೊ ಸೇಲ್ಸ್ ಅಟ್ ಬಿ ಇ ಪಿ ಇಟ್ ಇಸ್ 30,000 ಕೊಟ್ಟಿದ್ರು ನಮಗೆ. ವೇರಿಯಬಲ್ ಕಾಸ್ಟು, ಸೊ ವೇರಿಯಬಲ್ ಕಾಸ್ಟ್ ಕಂಡುಹಿಡಿಬೇಕು. 6,000 ಇಸ್ ದ ಫಿಕ್ಸ್ಡ್ ಕಾಸ್ಟ್. ಪ್ರಾಫಿಟ್ಟು ಗೊತ್ತಿಲ್ಲ, ಪ್ರಾಫಿಟ್ಟು 0 ಇರುತ್ತೆ ಬ್ರೇಕ್ ಈವನ್ ಪಾಯಿಂಟಲ್ಲಿ. ಸೊ 0 ಹಾಕ್ಕೊಂಡಿದ್ದೀವಿ. ಸೊ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ 30,000 ಮೈನಸ್ ಪ್ಲಸ್ ಇದ್ದಿದ್ದು ಈ ಕಡೆ ಬಂದಾಗ ಮೈನಸ್ 6,000 ಈಕ್ವಲ್ ಟು ವೇರಿಯಬಲ್ ಕಾಸ್ಟ್. ಸೊ 30,000 ಮೈನಸ್ 6,000 ಇಟ್ ಈಸ್ 24,000 ಬ್ರೇಕ್ ಈವನ್ ಪಾಯಿಂಟ್ 24,000 ನಮಗೆ ವೇರಿಯಬಲ್ ಕಾಸ್ಟ್ ಆಗುತ್ತೆ. ಸೊ ಇಷ್ಟು ನಮಗೆ ಸಿಂಪಲ್ ಪ್ರಾಬ್ಲಮ್ಸ್, ಬಟ್ ಫಾರ್ಮುಲಾನ ಯಾವ ಥರ ಅಪ್ಲೈ ಮಾಡ್ಕೊಳ್ಬೇಕು ಅಂತ ನೋಡಬೇಕು. ನೆಕ್ಸ್ಟ್ ಸೆಷನಲ್ಲಿ 15 ಮಾರ್ಕಿನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.